Hi guys, welcome to my channel. So ಈ ವಿಡಿಯೋ ಆಲ್ ಅಬೌಟ್ ಉಡುಪಿ ಜಯಲಕ್ಷ್ಮಿ ಸ್ಟೋರ್. ಸೊ ನಾವು ಅಲ್ಲಿಗೆ ಇವತ್ತು ಶಾಪಿಂಗಿಗೆ ಹೊರಟಿದ್ದೀವಿ. ನಮ್ಮ ಮನೆಯಿಂದ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ನಾನು ಈಗ ಉಡುಪಿಲಿಲ್ಲ, ಈಗ ನಮ್ಮ ಮನೇಲಿ ನಮ್ಮ ಶಿರ್ಸಿಯವರಲ್ಲಿದ್ದೀನಿ. ಬಟ್ ಉಡುಪಿಲಿದ್ದ ಒಂದು ಸ್ವಲ್ಪ ಮೂಮೆಂಟ್ಸ್ನ ನಾನು ಒಂದು ತಿಂಗಳಿದ್ದೆ. ಅಫ್ಕೋರ್ಸ್ ಒಂದು ತಿಂಗಳು ನಾನು ಶೂಟ್ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಇಲ್ಲಿ ಇಂಥ ಸ್ಪೆಷಲ್ ಜಾಗಗಳಿಗೆ ಹೋಗಿರೋದು ಮಾತ್ರ ಶೂಟ್ ಮಾಡಿರೋದು. ಸೊ ಇದು ಉಡುಪಿ ಜಯಲಕ್ಷ್ಮಿ ಸ್ಟೋರ್, ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೋರ್ ಉಡುಪಿಲಿ. ಬಟ್ಟೆ ಮಳಿಗೆ, ಸ್ಪೆಷಲಿ ಕ್ಲೋತ್ಸಿಗೋಸ್ಕರ ಫೇಮಸ್ ಅಲ್ಲಿ. ಈವನ್ ನನ್ನ ತಂಗಿ ಕೂಡ ಈಗ ಅಲ್ಲೇ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿ ಹೋದಾಗ ನಾವು ಶಾಪಿಂಗ್ ಮಾಡಿದ್ವಿ. ಶಾಪಿಂಗ್ ಮಾಡಿರೋ ವಿಡಿಯೋ ಇದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನೇ ಶಾಪಿಂಗ್ ಮಾಡಿದೆ. ಏನು ಶಾಪಿಂಗ್ ಮಾಡಿದೆ ಅಂತ ಕಂಡುಹಿಡಿಯೋಕ್ಕಾದರೆ ಈ ವಿಡಿಯೋ ಕಂಡುಹಿಡೀರಿ. ಆ್ಯಕ್ಚುಲಿ ನಾನು ಮಾಡಿದೆ. ಸೊ ನಾನು ಮಾಡಿದೆ ಅನ್ನೋದಕ್ಕಿಂತ ನನಗೆ ಮಾಡಿಸಿದ್ರು, ಗಿಫ್ಟ್ ಕೊಟ್ಟರು ಸ್ಪೆಷಲಿ. ಸೊ ಅತ್ತೆ ಮತ್ತು ಅಕ್ಕನೂ ಶಾಪಿಂಗ್ ಮಾಡಿದರು. ಆಮೇಲೆ ಇವನು ಅಕ್ಕನ ಮಗ ಕಡೆ ಓಡಾಡ್ತಾ ಇದ್ದ. ಅವನಿಗೆ ಖುಷಿ ಆಗಿಬಿಟ್ಟಿತ್ತು. ಬಟ್ ನನಗೆ ಅಫ್ಕೋರ್ಸ್ ತುಂಬ ದೊಡ್ಡ ಜಾಗ ಅಲ್ಲ, ಆ ಕಡೆಯಿಂದ ಈ ಕಡೆಯಿಂದ ಆಟ ಆಡ್ತಾ ಇದ್ದ. ಸೊ ಕ್ಲಾತ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಅತ್ತೆಗೆ ಬ್ಲೂ ಟಾಪು ಹಿಡಿಸ್ತು, ಸ್ಟಾರ್ಟಿಂಗ್ ಹೋದಾಗ ಇತ್ತು ಹಿಡಿಸ್ತು. ಆಮೇಲೆ ಅಕ್ಕನಿಗೆ ಬ್ಲ್ಯಾಕ್ ಒನ್ ಹಿಡಿಸ್ತು. ಸ್ವಲ್ಪ ಸಿಮಿಲರ್ ಇದೆ ಎರಡು ಹಿಡಿಸ್ತು. ಇದು ಟ್ರಯಲ್ ಮಾಡ್ತಿದ್ದಾರೆ. ಇದೊಂದು ಟಾಪ್ ತಗೊಳ್ತಾರಂತೆ ಅತ್ತೆ. ಸೊ ಇದ್ರ ಕಾಸ್ಟ್ ಎಷ್ಟಿದೆ ಅಂತ ಹೇಳಿ ಎಲ್ಲ ಕಮೆಂಟಲ್ಲಿ ಹೇಳಬೇಕಪ್ಪ. ಅತ್ತೆ ನೋಡ್ರೆ ಅತ್ತೆನೇ ಹೇಳ್ತಾರೆ ಮೋಸ್ಟ್ಲಿ. ಸೊ ನಾನು ಟ್ರಯಲ್ ಮಾಡಾಯಿತು. ಅದಾದಮೇಲೆ ಈಗ ಇಲ್ಲಿ ಶಾಪಿಂಗ್ ಮಾಡಿ ಊಟ ಮುಗಿಸಿ ಮನೆಗೆ ಹೋಗೋದು, ಹೊರಗಡೆನೇ ಊಟ ಮುಗಿಸಿ ಮನೆಗೆ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಸೊ ಪಾಪುಗೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ರಲ್ಲಿ ಎಲ್ಲ ಜೊತೆ ನೋಡ್ತಾ ಇದ್ದೆ. ಸೊ ಟಾಪ್ ಸೆಕ್ಷನ್ ಆದಮೇಲೆ ನಾವು ಸೀರೆ ಸೆಕ್ಷನಲ್ಲಿ ನೋಡೋಣ ಅಂತ ಹೋದ್ವಿ. ಸೀರೆ ಸೆಕ್ಷನಿಗೆ ಆದಮೇಲೆ ಪಾಪುಗೆ ಆಟ ಸಾಮಾನು ತೊಗೊಳ್ಬೇಕು ಅಂತ ಹೇಳಿ ಇಲ್ಲಿ ನೋಡಿದ್ವಿ. ಈ ಸೈಕಲ್ ಅವನಿಗೆ ತುಂಬ ಇಡಿಸ್ತು. ಸೈಕಲ್ ಆ್ಯಂಡ್ ಆಟೋ ರಿಕ್ಷಾ ಮಿಕ್ಸ್ ಇದು ಗಾಡಿ. ಅವನಿಗೆ ತುಂಬಾ ಹಿಡಿಸ್ತಿದ್ದು. ಇದನ್ನು ಬೈ ಮಾಡಿದ್ವಿ. ತುಂಬ ಅದನ್ನು ಬಿಟ್ಟು ಬರೋಕ್ಕೆ ರೆಡಿ ಇರಲಿಲ್ಲ, ನಾನು ಅಷ್ಟು ಹಿಡಿಸ್ದೆ ಅವನಿಗೆ. ಸೊ ಆಟ ಕೂಡ ಆಡ್ತಿದ್ದ ಮನೆಗೆ ಬಂದಮೇಲೆ. ಇದನ್ನು ಕೂಡ ಬೈ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು. ಈಗ ತುಂಬ ಇಂಟ್ರೆಸ್ಟಿಂಗಿಂದ ಎಲ್ಲರೂ ಏನು ಹೇಳಿದ್ರೆ ಅದನ್ನು ಮಾಡಿ ಆಟ ಆಡ್ತಾ ಇದ್ದಾನೆ. ಸೊ ಅದೇ ಆವಾಗಲೇ ಹೇಳ್ದಂಗೆ ಉಡುಪಿ ಹೋಗಿರ್ತಿರೋದು 26 ದಿನದ್ದು ಡೈಲಿ ವ್ಲಾಗ್ ಅಂತ ಹೇಳಿ ಮಾಡಬೇಕು ಅಂತ ಇತ್ತು. ಬಟ್ ಹಂಗೆ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಇಷ್ಟ ಆಗಲ್ಲ ಅದು ಅಂತ ಹೇಳಿ ಅಪರೂಪಕ್ಕೆ ಎಲ್ಲರೂ ಹೋಗಿರೋ ವಿಡಿಯೋ ಮಾಡಿದ್ದೀನಿ. ಬೈ ಎಕ್ಸಾಂಪಲ್ ಹೀಗೆ ಇದಕ್ಕೆ ಕ್ಲಾತ್ ಸ್ಟೋರಿಗೆ ಹೋಗಿರೋದು, ಇಲ್ಲ ಸ್ಮಾರ್ಟ್ ಬಜಾರಿಗೆ ಹೋಗಿರೋದು ಅಂಥ ವೀಡಿಯೋಸ್ ಅಷ್ಟೇ. ಟೆಂಪಲಿಗೆ ಹೋಗಿರೋದು ಹಾಕಿರಬೇಕು ನಾನು ಆಲ್ರೆಡಿ. ಮತ್ತು ಸ್ವಲ್ಪ ಟ್ರಿಪ್ಪಿಗೆ ಹೋಗಿರೋದು ಉಂಟು, ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನಂದಿದು ಈ ವರ್ಷದಲ್ಲಿ 2ನೇ ಸಲ. 3ನೇ ಸಲ ಕೂಡ ಹೋಗಬೇಕು. ಈ ಪಾಪು ಬರ್ತಡೆಗೆ ಹೋಗಬೇಕು ಅಂತ ಉಂಟು. ನೋಡಬೇಕು. ಅಂದ್ಕೊಂಡಾಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಅಂದ್ಕೊಳ್ಳೋದಿಲ್ಲ ಸುಮ್ಮನೆ. ಎಲ್ಲ ಐಟಮು ಚಲೋ ಇತ್ತು. ಪ್ರೈಸಿಗೆ ತಕ್ಕಂಗೆ ಕ್ವಾಲಿಟಿ ಇತ್ತು. ಪ್ರೈಸು ಕೂಡ ತುಂಬಾ ಚೆನ್ನಾಗಿತ್ತು. ಓಕೆ, ರೀಸನಬಲ್ಲು ಇತ್ತು, ಕಾಸ್ಟ್ಲಿ ಇರೋದು ಇತ್ತು. ಸೊ ಇದು ಟಾಯ್ಸ್ ಸೆಕ್ಷನ್, ಮಕ್ಕಳ ಸೆಕ್ಷನಲ್ಲಿ ಟಾಯ್ಸ್, ಕ್ಲೋತ್ಸ್ ಎಲ್ಲದೂ ಇತ್ತು. ಅದರಲ್ಲಿ ಟಾಯ್ಸ್ ಸ್ವಲ್ಪ ಕ್ಯೂಟ್ ಆಗಿದೆ. ಸ್ವಲ್ಪ ಡಿಫ್ರೆಂಟ್ ವೈಬ್ ಕೊಡುತ್ತೆ. ಅಂದರೆ ನಾರ್ಮಲ್ ಟ್ರೈನು, ಆಟೋ ರಿಕ್ಷಾ, ಸೈಕಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಉಂಟು. ತುಂಬಾ ಚೆನ್ನಾಗಿದೆ. ಸೊ ಈ ಮಗು ಜೊತೆ ನಾವೊಂದು ಫೋಟೋ ಹೊಡ್ಕೊಂಡ್ವಿ. ಇಲ್ಲಿ ಟಾಯ್ಸ್ ಸೆಕ್ಷನಿಗೆ ನಾವು ಹೋದ ಕೂಡಲೇ ಮತ್ತೆ ಜನ ಬಂದರು, ತುಂಬ ಜನ, ಫುಲ್ ಜನ ಇದ್ದಾರೆ. ವಿಡಿಯೋದಲ್ಲಿ ಕಾಣಲ್ಲ, ಬಟ್ ಆ ಕಡೆ ಲೈನಲ್ಲಿದ್ದಾರೆ, ಬಿಲ್ ಮಾಡಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಶಾಪಿಂಗ್ ಮುಗಿಸಿ ನಾವು ಊಟಕ್ಕೆ ಹೋದ್ವಿ. ಇವನಿನ್ನೂ ಆಟ ಆಡೋದು ಬಿಡಲಿಲ್ಲ. ಅದನ್ನು ಬೈ ಮಾಡಿದ್ವಲ್ಲ, ಅದಕ್ಕೆ ಆಟ ಆಡ್ತಾ ಇದ್ದಾನೆ ಅದರಲ್ಲೇ. ಸೊ 7 ಫ್ಲೋರ್ ಇದೆ ಅಲ್ಲಿ. 7 ಫ್ಲೋರಲ್ಲಿ ಆ್ಯಕ್ಚುಲಿ ನಾನು 3 ಫ್ಲೋರ್ ಹೋಗಿ ಬಂದಿದ್ದೀನಿ ಈಗ ಆಲ್ರೆಡಿ. ಮತ್ತೊಂದು ಉಳಿದಿದ್ದ ಫ್ಲೋರೆಲ್ಲ ನನ್ನ ತಂಗಿ ಓಡಾಡಿದ್ದಾರೆ. ಸೊ ಇಷ್ಟೇ ಆಗಿತ್ತು ಇದ್ರ ವಿಡಿಯೋ. ಏನು ಅಂತ ಸ್ಪೆಷಲ್ ಇರಲಿಲ್ಲ, ಬಟ್ ನಾವು ಆ ಮೂಮೆಂಟ್ನ ಸ್ಪೆಂಡ್ ಮಾಡ್ಬೇಕಾದ್ರೆ ಅದು ನಮಗೆ ಸ್ಪೆಷಲ್ ಆಗಿತ್ತು. ಸೊ ಇದೆಲ್ಲ ವೀಡಿಯೋಸು ನನ್ನ ಅಕ್ಕನ ಹೊಸ ಫೋನಿಂದ ಮಾಡಿರೋದು. ಸೊ ಇವಳೇ ಅವಳ ಮಗ, ಅವರಿಬ್ಬರು ಚೆಂದನೇ ಬರ್ತಾರೆ ಫೋಟೋದಲ್ಲಿ. ನಾವು ಎಲ್ಲರೂ ಚೆಂದ ಬಂದ್ವಿ. ಫೋಟೋ ಹೊಡೆದಾದ್ಮೇಲೆ ಇದಕ್ಕೆ ಅಪ್ಲೋಡ್ ಮಾಡೋದು, ಯೂಟ್ಯೂಬಲ್ಲಿ ಸೇವ್ ಮಾಡಿಡೋದು, ಅಷ್ಟೇ ಅಲ್ಲ ಕೆಲಸ. ಸೊ ಇದಾಗಿತ್ತು ಇವತ್ತಿನ ಇಷ್ಟು ವಿಡಿಯೋ. ನನ್ನ ಹಿಂದಿನ ವಿಡಿಯೋನ ಯಾರೂ ನೋಡಿಲ್ಲ ಅಂದರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡೋ ಅವಶ್ಯಕತೆ ಇಲ್ಲ, ಕಮೆಂಟು ಕೂಡ ಮಾಡಬೇಕಂತಿಲ್ಲ. ಯಾರು ನನ್ನ ಚಾನಲ್ನಿಂದ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಸ್ಗೋಸ್ಕರ ವೇಟ್ ಮಾಡ್ತಾಯಿರಿ.
ಆಗ ಫೋಟೋಸ್ ಹೇಗಿತ್ತು ಅಂತ ಹೇಳಿ ಇನ್ಸ್ಟಾಗ್ರಾಮ್ನಲ್ಲಿ. ಓಕೆ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಏನಪ್ಪ ಎಲ್ಲ ಹೇಳಿ ಕಂಟಿನ್ಯೂ ಮಾಡ್ತಾಳೆ ಅನ್ಕೋಬೇಡಿ, ಬಟ್ ಇದನ್ನು ಸ್ಪೆಷಲಿ ಮೆನ್ಷನ್ ಮಾಡಬೇಕು. ಈ ದೇವ್ರದ್ದು ಮಂಟಪ ಇತ್ತಲ್ಲ, ದಟ್ ವಾಸ್ ಸೋ ಬ್ಯೂಟಿಫುಲ್. ಅಲ್ಲಿ ಅದು ನೋಡಬೇಕಾದ್ರೆ ಅದ್ರ ಎದುರಿಗೆ ಫೋಟೋ ತಗೊಳ್ಳೋದೇ ಯಾರೂ ವಾಪಸ್ ಹೋಗಲ್ಲ, ಅಷ್ಟು ಚೆಂದ ಇದೆ ಅದು. ಅಷ್ಟೇ ಆಗಿತ್ತು. ಬಾಯ್. ಹಾಗೆ ನಾನು ಅತ್ತೆ ಜೊತೆ ಕುಕ್ಕಿಂಗ್ ವಿಡಿಯೋ ಒಂದು ಹಾಕಿರೋದನ್ನು ಯಾರ್ಯಾರು ನೋಡಿಲ್ವೋ ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಗಾಯ್ಸ್. ಶೇರ್ ಮಾಡಬೇಡಿ ಅಂತ ಹೇಳಿ ಶೇರ್ ಮಾಡಿ ಅಂತ ಇದ್ದೀನಿ, ಅದು ಬಾಯ್ ರೂಢಿ. ಬಾಯ್ ಗಾಯ್ಸ್.